ಇವತ್ತಿಗೂ ಕರ್ನಾಟಕದ ರೈತ ವರ್ಗ, ಕೃಷಿ ಕಾರ್ಮಿಕರು ಭೂಮಿಯನ್ನು ಕಳ್ಕೊಂಡು ಹೋಗ್ತಾ ಇರೋದು ಮತ್ತು ಸರ್ಕಾರದ ಕಾನೂನುಗಳಿದಾವಲ್ಲ ಅವು ಹೇಗೆ ಈ ರೈತರಿಂದ ಭೂಮಿಯನ್ನು ಕಸಿಯೋದು ಅನ್ನೋದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಿಮಗೆ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಅನ್ನೋ ಗ್ರಾಮದಲ್ಲಿ ರೈತರು ಮಾಡಿದ ಹೋರಾಟ ಅದು ಒಂದು ತಾರ್ಕಿಕ ಅಂತ್ಯವನ್ನು ಕಾಣ್ತಾನೇ ಇಲ್ಲ. ಈಗ ನಮ್ಮ ಇವರು ಕಿರಣ್ ಕುಮಾರ್, ಶಶಿರೇಖಾ ಇವರೆಲ್ಲ ಬಿಡದಿ ಹತ್ರ ಬೈರಮಂಗಲ ಸುತ್ತಮುತ್ತ ಸುಮಾರು 9,600 ಎಕರೆ ರೈತರ ಕೃಷಿ ಭೂಮಿಯನ್ನು, ಅತ್ಯಂತ ಫಲವತ್ತಾದ ಭೂಮಿಯನ್ನು ಅದನ್ನು ಸರ್ಕಾರ ವಶಪಡಿಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದರ ವಿರುದ್ಧ ಇವರೆಲ್ಲ ಹೋರಾಟಗಳನ್ನು ರೂಪಿಸ್ತಾ ಇದ್ದಾರೆ. ನೋಡಿ, ಅವತ್ತಿಂದ ಇವತ್ತಿನವರೆಗೂ ಭೂಮಿಯನ್ನು ಕಳ್ಕೊಳ್ಳುವಂಥ ರೈತರ ಪರವಾಗಿ ಮತ್ತು ದಲಿತರ ಪರವಾಗಿ, ದಲಿತರಿಗೆ ಭೂಮಿಯ ಹಕ್ಕೇ ಇರಲಿಲ್ಲ. ಅವರು ಏನೋ ನಮ್ಮ ಕಾಲದಲ್ಲಿ ಅಲ್ಪ ಸ್ವಲ್ಪ ಭೂಮಿಯನ್ನು ಸಂಪಾದನೆ ಮಾಡಿಟ್ಕೊಂಡ್ರೆ ಅದು ಕಸಿಯೋದು ಯಾರು? ನಾವು ಯಾರೋ ಸಾಮಾನ್ಯ ವರ್ಗದ ಜನ ಕಸಿತಾವ್ರೆ ಅಂತಂದರೆ ಸಾಧ್ಯ ಇಲ್ಲ. ಅದು ಸರ್ಕಾರವೇ ಸ್ವತಃ ಭೂಮಿಗಳನ್ನು ವಶಪಡಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಚಾರಿತ್ರಿಕವಾದಂಥ ಒಳನೋಟವನ್ನು ಆ ದಲಿತ ಚಳವಳಿ, ಭೂಮಿ ಮತ್ತು ಶಿಕ್ಷಣದ ಹಕ್ಕುಗಳಿದಾವಲ್ಲ ಅದರಲ್ಲಿ ಮಂಡನೆ ಆಗುವ ಸಾಧ್ಯತೆ ಇರುತ್ತೆ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.